ಸಪ್ರೇಟಾಗಿ ಮಿಷಿನೇ ಇಟ್ಬಿಟ್ಟಿದ್ದಾರೆ. ಜಾಕೆಟ್ ಹಾಕೊಂಡಾಗ ನಮ್ಮ ಜನಗಳು ಕಣ್ಣೇ ಕಾಣಲ್ಲ ಗೈಸ್. ಸಿಗ್ನಲ್ ನಾನು ಹೆಂಡ್ತಿದ್ದು ಒಂದೊಂದಲ್ಲ ಗೈಸ್ ಕತೆ. ನಾನು ಹೊಸಬ ಅನ್ನೋದಕ್ಕಾರು ಬೇಡವಾ ಫೀಲಿಂಗು. ಎಲ್ಲಿವರೆಗೂ ಇದೆ ಅಂದರೆ ಅಲ್ಲಿ ಯಡಿಯೂರು ದೇವಸ್ಥಾನ ಇದೆಯಲ್ಲ, ಅಲ್ಲಿವರೆಗೂ ಕಾಣಿಸುತ್ತೆ. ಗೈಸ್ ನಮಸ್ಕಾರಗಳು, ಗುಡ್ ಮಾರ್ನಿಂಗ್ಗಳು. ಇವತ್ತು ನಮ್ಮ ಮನೆ ಮುಂದೆ ಹಾಕಿರೋ ರಂಗೋಲಿ ತೋರಿಸುತ್ತಾ ನಾವು ವ್ಲಾಗ್ನ ಶುರು ಮಾಡ್ತಾ ಇದ್ದೇವೆ. ಆ್ಯಂಡ್ ಹೊರಗಡೆ ಬಂದಿರೋದಕ್ಕೆ ಇನ್ನೂ ಒಂದು ರೀಸನ್ ಇದೆ. ಆ ರೀಸನ್ ಏನು ಗೊತ್ತಾ? ಥ್ಯಾಂಕ್ ಯು. ಇನ್ನೊಂದು ರೀಸನ್ನೇ ಇದು. ಈ ಬ್ರ್ಯಾಂಡು ಪ್ರಮೋಷನ್ ಏನಾದ್ರು ಕೊಟ್ಟಿದ್ರು ನಾನು ಇಷ್ಟು ತೋರಿಸ್ತಾ ಇರಲಿಲ್ವೇನೋ, ಅಷ್ಟು ಸಾರಿ ತೋರಿಸಿದ್ದೀನಿ ಇದನ್ನು ನಮ್ಮ ಬ್ಲಾಗಲ್ಲಿ. ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳೋಣ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಆಶಿ ಫೈನಲಿ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ನೋಡಿ ಯಾವ ಥರ ಕಾಣ್ತಿದ್ದಾಳೆ ಆಯ್ತಾ. ಸೊ ಇವಾಗ ಹೋಗ್ಬಿಟ್ಟು ಒಂದು ರೌಂಡ್ ವಾಶ್ ಮಾಡಿಸ್ಕೊಂಬರ್ಬೇಕು. ಲಿಟ್ರಲಿ ಒಂದು ವಾರದಿಂದ ಗರಾಜಲ್ಲಿ ನಿಂತಿತ್ತು. ಏನಾಗಿತ್ತು ಅಂತ ಎಕ್ಸಾಕ್ಟ್ಲಿ ನನಗೂ ಈಗಲೂ ಕರೆಕ್ಟಾಗಿ ಐಡಿಯಾ ಇಲ್ಲ. ಲೈಟಾಗಿ ಸೌಂಡ್ ಬರ್ತಿತ್ತು ಈ ಪಾರ್ಟಲ್ಲೆಲ್ಲೋ, ಓಕೆನಾ. ಸೊ ಹೆಂಗೆ ಬರ್ತಿತ್ತು ಅಂತ ಹೇಳಿದ್ರೆ, ಕೀಗೆ ಏನಾದ್ರು ಎಕ್ಸ್ಟ್ರಾ ಏನಾರು ಐಟಮ್ ತಗ್ಲಾಕಿದ್ರೆ ಸಣ್ಣ ಸಣ್ಣ ಅಂಪಲ್ಲಿ ಹೋದ್ರೂ ಟಕ ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರ್ತಿತ್ತು. ಸೊ ಹಾಗಾಗಿ ಹೋಗಿ ಕೊಟ್ಟಿದ್ದು. ಎಲ್ಲಿಂದ ಬರ್ತಿದೆ, ಏನಕ್ಕೆ ಬರ್ತಿದೆ ಅವ್ರಿಗೆ ಗೊತ್ತಾಗ್ದರೆ ಹಿಂಗೂ ಸರ್ಕಸ್ ಮಾಡ್ಕೊಂಡು ಕೊನೆಗೂ ಅದು ಹೇಳಿದ್ದೇನೆಂದರೆ ಈ ಫೋರ್ಕ್ ಇದೆಯಲ್ಲ, ಸೊ ಇದರಿಂದ ಸೌಂಡ್ ಬರ್ತಿತ್ತು ಅಂತ. ಸೊ ಅದನ್ನು ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಸೊ ಎನಿವೆ ಗಾಡಿ ಫೈನ್ ಆಗಿದೆ. ಇವಾಗ ಆಲ್ರೆಡಿ ಓಡಿಸಿ ಎಲ್ಲ ನೋಡಿದ್ದೀನಿ, ಮನೆಗೆ ಬಂದು ನಿಂತಿದೆ. ಸೊ ಈಗ ಹೋಗ್ಬಿಟ್ಟು ಗಾಡಿ ವಾಶ್ ಮಾಡಿಸ್ಕೊಂಬರೋಣ. ಸೊ ಬಂದಿದ್ದೀನಿ, ಗಾಡಿನ ತೊಗೊಂಡು ಹೊಸ ಜಾಗಕ್ಕೆ ಬಂದಿದ್ದೀನಿ. ಸರಿ, ಸೊ ಮುಂಚೆ ಎಲ್ಲ ಬೇರೆ ಜಾಗಕ್ಕೆ ಹೋಗ್ತಿದ್ದೆ. ಇದರಿಂದ ಸ್ವಲ್ಪ ದೂರನೇ, ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ. ಬಟ್ ಆದರೂ ನೋಡೋಣ ಇವ್ರ ಕ್ವಾಲಿಟಿ ಹೆಂಗಿರುತ್ತೆ ಅಂತ ತೊಗೊಂಬಂದೆ. ಅಂದರೆ ವೇ ಆಫ್ ಕ್ಲೀನಿಂಗ್ ಸಪ್ರೇಟಾಗಿ ಮಿಷಿನೇ ಇಟ್ಬಿಟ್ಟಿದ್ದಾರೆ ಫೋಮ್ಗೆ. ಹುಡುಗರು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ನನಗೆ. 3 ವರ್ಷ ಆಗಿದೆ ತೊಗೊಂಡು ಅಂತ ಹೇಳಿದೆ ಒಂದು ಅಂದಾಜು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಿದೆ, ಬಟ್ ಇನ್ನೂ ಹೊಸ ಥರ ಇದೆಯಲ್ಲ, ಅಷ್ಟು ಟೈಮ್ ಆದರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ತಾಯಿದ್ರು. ಕಾಂಪ್ಲಿಮೆಂಟಾಗೆ ತೊಗೊಂಡು ಯೂಟ್ಯೂಬ್ ಇದೆಗ್ಲೋ ಪೂರ. ಸೊ ನನ್ನ ಚಾನಲ್ ಯಾವುದು ಅಂತ ಹೇಳ್ಬಿಟ್ಟು ತೋರಿಸಿ ಅಂತ ಹೇಳ್ತಾವ್ರೆ. ಹುಡುಗರ ಕೈಲಿ ಸಬ್ಸ್ಕ್ರೈಬ್ ಮಾಡಿ, ನಾನೇ ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಇವ್ರಿಗೆ ಲದಾಖ್ ಹೊಡೆದಿರೋದು ವೀಡಿಯೋ ಬೇಕಂತ. देखो ये पूरा वीडियो है ना, ये पूरा लद्दाख का, कश्मीर से लेके कन्याकुमारी तक पूरा वीडियो है. ಇವಾಗ ಕ್ಲೀನಾಗಿ ವಾಶ್ ಮಾಡಿಸಿದ್ದಕ್ಕೆ ಗೊತ್ತಾಗ್ತಾಯಿದೆ ನೋಡಿ ಎಂಥ ಒಂದು ಮಳೆ ಹೋಗ್ತಿದೆ. ಪಂಚರ್ ಹೋಗ್ಯಾ. ತೊಳಸ್ಕೊಂಡು ವಾಪಸ್ ಮನೆಗೆ ಬಂದು ಪಟ್ಟಂತ ರೆಡಿ ಆಗಿದ್ದೀನಿ. ಇವಾಗ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ. ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಇತ್ತು, ಇವಾಗ ಹೊಸದಾಗಿತ್ತು ಪ್ಲ್ಯಾನ್ ಅಲ್ಲ, ಮುಂಚೆನೇ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಪಟ್ಟಂತ ಹೇಳ್ಬಿಟ್ಟು ಸ್ವಲ್ಪ ಚೈನ್ ಲೂಬ್ ಎಲ್ಲ ಮಾಡ್ಕೋತೀನಿ. ಗೈಸ್ ಇವತ್ತು ನಮ್ಮಮ್ಮ ನನ್ನನ್ನು ಎಕ್ಸ್ಪ್ಲೈನ್ ಮಾಡೋದು ಗೈಸ್, ಓಕೆನಾ. ನಾನೇ ಇಂಪ್ರೆಸ್ ಆಗಿಬಿಟ್ಟೆ, ನಮ್ಮಮ್ಮ ಎಕ್ಸ್ಪ್ಲೈನ್ ಮಾಡಿದ್ದು ಹೆಂಗೆ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇರ್ತಾನೆ. ಇವಾಗ ನಾನು ಇವಾಗ ನಾನು ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಲ್ಲ, ಸೊ ಈ ಜಾಕೆಟ್ನ ಮುಂಚೆ ಹಾಕ್ಬೇಕಾದ್ರೆ ಹೆಂಗೆ ಕಾಣ್ತಿದ್ದೆ, ಈಗ ಹೆಂಗೆ ಕಾಣ್ತಿದ್ದೆ ಅಂತ ನಮ್ಮಮ್ಮ ಹೇಳ್ತಾರೆ. ಹೇಳಮ್ಮ ಮುಂಚೆ ಓಕೆ ಜಾಕೆಟ್ ಹಾಕೊಂಡಾಗ ನಮ್ಮಮ್ಮ ಹೆಂಗಾಗ್ತಾರೆ, ಮಗನ್ನೇ ಗೇಲಿ ಮಾಡ್ತಾರೆ, ಅಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಕೇಳಿದ್ದೆ ಹಳೇದ ಅಂತ. ಹಳೆ ದಪ್ಪ ಆಗ್ಬಿಟ್ಟಿದ್ದೀನಿ, ಫುಲ್ ದಪ್ಪ ಆಗ್ಬಿಟ್ಟಿದ್ದೀನಿ. ರೈಡಿಂಗ್ ಜಾಕೆಟ್ ನನಗೂ ಡಿಫ್ರೆನ್ಸ್ ಗೊತ್ತಾಗ್ತದೆ. ಮುಂಚೆ ಹೆಂಗಿತ್ತು ಇವಾಗ ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಫುಲ್ ಟೈಟ್ ಥರ ಆಗ್ಬಿಟ್ಟಿದೆ. ಸೊ ನೀವೇ ಇವಾಗ ನಾವು ಆ್ಯಕ್ಚುಲಿ ಇಷ್ಟೊತ್ತಿಗೆ ಹೊರಡಬೇಕಾಗಿತ್ತು ನೋಡಿ, 4:10 ಇನ್ನೂ ಇಲ್ಲೇ ಇದ್ದೀವಿ. ನನ್ನ ಹೆಂಡತಿ ಇನ್ನೂ ಬರೋದಿಲ್ಲ ಇದ್ದಾರೆ. ನಾನು ರೆಡಿಯಾಗಿ ಬಂದಿದ್ದೀನಪ್ಪ. ನಂದೇ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ, ನೋಡಿದ್ರೆ ನಂದೇ ಬೇಗ ಆಯಿತು. ನನ್ನ ಹೆಂಡತಿ ಬರಬೇಕು, ಅದಾದಮೇಲೆ ಓಡೋಕ್ಕಾಗೋದು. ಜೊತೆಲಿ ಹೋಗ್ತಾಯಿದ್ದೀವಿ ಇವತ್ತು, ಸಿಂಗಲಾಗಿ ಹೋಗ್ತಾಯಿಲ್ಲ. ನಾನು ನೋಡ್ತೀನಿ ಬಿಟ್ಟು ಬರ್ತಾ ಇಲ್ವಲ್ಲ, ಏನು ಮಾಡಲಿ. ಹಾಂ ಇವಾಗ ಗೈಸ್ ನಮ್ಮ ಮಮ್ಮಿ ಹೇಳಿದ್ದೆ ನಂಗೆ ನೆನಪಾಗುತ್ತೆ ಗೈಸ್, ಯಾವ ಥರ ನನ್ನ ರೇಕ್ಸಿ ಟ್ರಾಲ್ ಮಾಡಿದ್ರು. ನೀನು ನೋಡಿಲ್ಲ ಅಲ್ವಾ? ಅಲ್ಲೋಡ್ರಿ ಅಲ್ಲೋಡ್ರಿ ಎಕ್ಸ್ಪ್ಲೈನ್ ಮಾಡ್ತು ನೋಡಿ. ಈಗ ನಕ್ತಿಯಾ ನೀನು? ಆಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ. ಓಕೆ ಸೊ ಗೈಸ್ ಏನೋ ಒಂದು ಕಾಮಿಡಿ ಸೀನ್ ನಡೀತಿ ಇವಾಗ, ಅದಕ್ಕೇ ಎಲ್ಲ ನಗ್ತಾವ್ರೆ. ಕೂತ್ಕೊಳ್ಳೋ. ಸರಿ ಬಾಯ್ ಬಾಯ್ ಬಾಯ್.
ನಮ್ಮ ಏರಿಯಾದಲ್ಲಿ ಥಾರೆಲ್ಲ ಹಾಕ್ತಾವ್ರೆ ಗೈಸ್. ಥಾರೆಲ್ಲ ಇರೋದ್ರಲ್ಲಿ ಒಂದು ಲೆವೆಲ್ಗೆ ಸ್ವಲ್ಪ ಡಬ್ಬಾ ರೋಡ್ ಇತ್ತಿದ್ದು, ಸಿಕ್ಕಾಬಟ್ಟೆ ಗುಂಡಿ ಪಂಡಿ. ಪರವಾಗಿಲ್ಲ, ಕೊನೆಗೂ ಕಂಡುಬಿಟ್ಬಿಟ್ಟಿದ್ದಾರೆ. ಈ ರೀಲ್ಸಲ್ಲೆಲ್ಲ ನೋಡ್ತೀವಲ್ಲ, ಯಾವುದೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಏನೋ ತಾರಿಲ್ಲ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ತಾರೆ ಅಂತ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಟ್ರೈ ಮಾಡಿಲ್ಲ. ಯಾರು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ನಿಜವಾಗ್ಲೂ ಆ ಥರ ವರ್ಕ್ ಆಗುತ್ತಾ ಅಂತ ಕಮೆಂಟ್ ಹಾಕಿ. ನಮ್ಮ ಜನಗಳು ಕಣ್ಣೇ ಕಾಣಲ್ಲ ಗೈಸ್. ಸಿಗ್ನಲ್ ಬಿದ್ದಿದ್ರು ಹೆಂಗೆ ಬರ್ತಾರೆ? ರೆಡ್ ಐತೆ. ಒಂದೊಂದ್ಸರಿ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಿಜವಾಗ್ಲೂ ಕರೆಕ್ಟಾಗಿ ಬರ್ತಾಯಿದ್ದೀವ ನಾವು ಅಂತ. ಒಳ್ಳೆ ಅಣ್ಣ ಎಲ್ಲ ಇಟ್ಕೊಂಬಿಟ್ಟು ಚೀಟಿನ ಹುಡುಕ್ತಾವ್ರೆ ಎಲ್ಲಿ ಅಂತ. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆಲ್ಲ ಇಟ್ಕೊಂಬಿಟ್ಟವ್ರೆ. ಅಲ್ಲಿ ಎಷ್ಟು ದೊಡ್ಡ ಲೈನ್ ಇದ್ದಿದ್ದು ಎಲ್ಲರೂ ಕ್ಲಿಯರ್ ಆದರೂ ಇಲ್ಲಿ ಇವರೊಬ್ಬರು ಹೋಯ್ತಾ ಇಲ್ಲ. ನಾವಿಲ್ಲಿ ಬಂದು ತಪ್ಪು ಮಾಡಿದ್ವಿ ಅನಿಸುತ್ತೆ. ಇವ್ರ ಪ್ರಾಬ್ಲಮ್ಮು ಇಲ್ಲ ಇಲ್ಲಿ ಟೋಲ್ ಓಪನ್ ಆಗೋದು ಪ್ರಾಬ್ಲಮ್ಮು. ಹತ್ತು ಕಡೆ ಒಂದು ಮೈಲಿ ದೂರ ಇದ್ದಿದ್ದು ಕ್ಯೂನೇ ಕ್ಲಿಯರ್ ಆಗೋಯ್ತು. ಅರ್ಧ ಗಂಟೆ ಈ ಅಣ್ಣ ಹುಡ್ಕಕ್ಕೆ ತೊಗೊಂಡ್ರು, ಇನ್ನೊಂದು ಅರ್ಧ ಗಂಟೆ ಇವನು ಓಪನ್ ಮಾಡೋಕ್ಕೆ ತೊಗೊಂಡ. ಸರಿಯಾಗೈತೆ. ಯಾವತ್ತು ನಮಗೆ ಅರ್ಜೆಂಟ್ ಇರುತ್ತೆ, ಲೇಟ್ ಆಗಿರುತ್ತೆ ಅಂಥ ಟೈಮಲ್ಲೇ ಹಿಂಗೆ ಸಿಗಾಕೋತೀವಿ ಗೈಸ್. ಈಗ ಸದ್ಯಕ್ಕೆ ನಾವು ನೆಲಮಂಗಲ ಹತ್ರ ಇದ್ದೀವಿ. ಓಕೆನಾ, ಇವತ್ತು ನಾವು ಹೋಗ್ತಾ ಇರೋದು ಹಾಸನ ಹೈವೇ ಹಿಡಿತಾ ಇದ್ದೀವಿ. ಆ್ಯಕ್ಚುಲಿ ಹೋಗ್ತಾ ಇರೋದು ಹಾಸನ್ಗಲ್ಲ, ನನ್ನ ಹೆಂಡತಿ ಅವರ ಅಜ್ಜಿ ಮನೆಗೆ. ಓಕೆನಾ, ಸೊ ಏನಕ್ಕೆ ಅಂದರೆ ಅಲ್ಲೊಂಚೂರು ಪೂಜೆ ಇದೆಯಂತೆ, ಹಾಗಾಗಿ ಒಂದು ವಿಸಿಟ್ ಹಾಕೋಣ ಅಂತ. ಬೋರ್ ಆಗ್ಬಿಟ್ಟಿದೆ ಗೈಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಟ್ಟಿದೆ. ಮಾತೆತ್ತರೆ ಹಾಸನ ಹೈವೇ ಹಿಡಿತಾ ಇರ್ತೀನಿ ನಾವಂತೂ. ಅದರಲ್ಲೂ ಕಾರಲ್ಲಿ ಬೋರ್ ಆಗಿರೋದು. ಓಕೆನಾ, ಹಾಸನ ಹೈವೇ ಹಿಡಿಯೋದಕ್ಕೆ ಬೋರಲ್ಲ, ಕಾರಲ್ಲಿ ಹಿಡಿಯೋದಕ್ಕೆ ಬೋರು. ಯಾಕೆಂದರೆ ಪ್ರತಿ ಸರಿ ಏನು ಚೇಂಜ್ ಇಲ್ಲ ಅಂತ ಅನಿಸುತ್ತೆ. ಹಾಸನ ಹೈವೇ ನಮಗೊಂಥರ ಎಮೋಷನ್ನು. ಓಕೆನಾ, ನಮ್ಮೂರು ಹೈವೇ ಊರಿಗೆ ನೆನಪಾಗುತ್ತೆ. ಸೊ ಬೇಜಾರಂತೂ ಖಂಡಿತ ಆಗಲ್ಲ ಆ ಸೈಡ್ ಹೋದರೆ. ಅದಕ್ಕೆ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ನಮಗೂ ಒಂದು ಸ್ವಲ್ಪ ಬೇಕಿತ್ತು, ಹಾಗಾಗಿ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ಮೊದಲನೆಯ ಇಷ್ಟು ಲಾಂಗ್ ರೈಡ್ ಇರುತ್ತೆ. ಓಕೆನಾ, ನಂದು ನನ್ನ ಹೆಂಡ್ತಿದ್ದು ಗಾಡಿನಲ್ಲಿ ಲಾಸ್ಟ್ ನಾವು ಜಾಸ್ತಿ ಡಿಸ್ಟೆನ್ಸ್ ಹೋಗಿರೋದು ಅಂದರೆ ಬರೀ ಹೊಸಕೋಟೆನೇ ಅನಿಸುತ್ತೆ. ಹೊಸಕೋಟೆಗಿಂತ ಮೀರಿಸಿ ಮುಂದಕ್ಕೆ ಡಿಸ್ಟೆನ್ಸು ಎಲ್ಲೂ ಹೋಗಿಲ್ಲ ಗಾಡಿನಲ್ಲಿ. ಹಾಸನ ಹೈವೇನಲ್ಲೂ ಕ್ಯಾಮ್ರಾಗಳು ಹಾಕ್ಬಿಟ್ಟಿದ್ದಾರೆ. ಮೈಸೂರು ಹೈವೇ ನೆನಪಾಗುತ್ತೆ ಈ ಥರ ಕ್ಯಾಮ್ರಾಸ್ ಎಲ್ಲ ನೋಡಿದ್ರೆ. ಹಾಸನ ಹೈವೇಗೂ ಬಂದುಬಿಡ್ತಲ್ಲ ಗುರು. ಬಟ್ ಇದೊಂದೇ ಇರೋದು, ಮುಂದೆ ಯಾವುದೂ ಹಾಕಿಲ್ಲ. ಮೋಸ್ಟ್ಲಿ ಪ್ಲ್ಯಾನ್ ಇದ್ರೂ ಇರ್ಬೋದು. ನಿಜ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಹಾಕಬೇಕು ಅನಿಸುತ್ತೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಸುಮಾರು ಸರಿ. ತುಂಬ ಓವರ್ ಸ್ಪೀಡಿಂಗ್ ಅನಿಸುತ್ತೆ. ಸುಮ್ಮನೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಡಿಬೇಟ್ ಮಾಡಿದ್ರೆ ಸುಮ್ಮನೆ ಜಾಸ್ತಿ ಆಗ್ಬಿಡುತ್ತೆ, ಬೇಡ. ಬಟ್ ಕ್ಯಾಮ್ರಾಸ್ ಅವಶ್ಯಕತೆ ಇದೆ. ಸ್ವಲ್ಪ ಟ್ರ್ಯಾಕಲ್ಲಿ ಮೇಂಟೈನ್ ಮಾಡಬೇಕು ನಮ್ಮ ಜನಾನ ಅಂದರೆ. ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅರ್ಥ ಆಗಬೇಕು ಅಂದರೆ ಒಂದೆರಡು ಫೈನ್ ಬೀಳ್ಬೇಕು, ಅವೆಲ್ಲ ಅರ್ಥ ಆಗೋದು ಅವ್ರಿಗೆ. ಇವತ್ತು ನಾನು ಮರ್ತೋಗ್ಬಿಟ್ಟಿದೆ ಚೇರ್ಸ್ ಮಾಡೋದು. ಸೊ ನಮ್ಮ ಗಾಡಿ ಇಲ್ಲೇ ಇದೆ, ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ಹೈವೇ ನೋಡಿಕೊಂಡು. ಏನು ಸಮಾಚಾರ, ಹೆಂಗೆ ಅನಿಸ್ತಿದೆ? ನೀನು ಕೇಳಬಾರ್ದು ಅಂತ ಕಮೆಂಟ್ ಹಾಕ್ಬೋದು, ಕೇಳಬೇಕಾಗುತ್ತೆ. ಬಿಕಾಸ್ ನಾವು ಹೇಳ್ಕೊಟ್ಟಿರೋದು ನೀನು ಅಭ್ಯಾಸ ನನಗಾಗಿದೆ ಕೇಳೋ ಥರ. ಚೆನ್ನಾಗಿದೆ ಆ್ಯಕ್ಚುಲಿ. ಲಾಂಗ್ ಇನ್ನೂ ಮುಗಿಸ್ಕೊಂಡು ಬಂದಿಲ್ವಲ್ಲ, ಈ ರೈಡೆಲ್ಲ ಮುಗಿಸ್ಕೊಂಡು ಮೇ ಬಿ ಏನಾದರೂ ಡಿಫ್ರೆನ್ಸು ಇಲ್ಲ ಏನಾದ್ರು ಅನಿಸ್ಬೋದೇನೋ, ಅದನ್ನು ನೋಡೋಣ. ಓಕೆನಾ, ಸದ್ಯಕ್ಕಂತೂ ಏನು ಅನ್ಸುತ್ತೆ ನಾರ್ಮಲ್ ಆಗಿದೆ. ನಮಗೇನು ನಾರ್ಮಲ್ ರೋಡ್ಸೇ ಅಲ್ವಾ ಇದು. ಅದನ್ನು ನಮ್ಮ ಹುಡುಗರ ಜೊತೆ ಬರ್ತಾಯಿದ್ದು ಗಾಡೀಲಿ ಅಂದರೆ ಎಸ್ಪೆಷಲಿ ಇವತ್ತು ಹೆಂಡತಿ ಜೊತೆ ಬರ್ತಾಯಿದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಗೈಸ್, ಅದು ಬಿಟ್ಟು ಏನಿಲ್ಲ ನನಗೆ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ. ಟೋಲ್ನ ಫ್ರೀಯಾಗಿ ಪಾಸ್ ಮಾಡೋದು ಒಂದು ಮಜಾ ಗುರು. ಐ ವಿಶ್ ಕಾರಲ್ಲೂ ಅದೇ ಥರ ಏನಾದ್ರು ಆಪ್ಷನ್ ಇದ್ಬಿಟ್ಟಿದ್ದಿದ್ರೆ. ಆ್ಯಕ್ಚುಲಿ ಇವಾಗಿದೆ ಒಂಥರ ಫ್ರೀ ಲೆಕ್ಕ ಅನ್ನೋಕ್ಕಾಗಲ್ಲ, ಬಟ್ ಪೇ ಮಾಡಿದ್ದೀನಿ ಪಾಸ್ ಇರೋದ್ರಿಂದ ಫ್ರೀ ಲೆಕ್ಕ ಬರಲ್ಲ. ಇವತ್ತು ಸಂಡೇ ಅನ್ನೋದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಸಂಡೇ ಮಂಡೇ ಅಲ್ವಾ ಇವತ್ತು? ಮತ್ತು ಯಾಕೆ ಇಷ್ಟೊಂದು ಟ್ರಾಫಿಕ್ಕು? ನಾನು ಹೆಂಡ್ತಿದ್ದು ಒಂದೊಂದಲ್ಲ ಗೈಸ್ಕತ್ತೆ. ಬಾ ಆಯಿತು 10. ಏನಾಗಲ್ಲ ಬಾ ಗೈಸ್. ಇಲ್ಲಿ ಟ್ಯಾಂಕ್ ಬ್ಯಾಗ್ ಹಾಕ್ಕೊಳ್ಳೋದಕ್ಕೆ ಒಂದು ಸ್ಟ್ರ್ಯಾಪ್ ಬಿಟ್ಟಿದ್ದೆ ಇಲ್ಲಿ, ಕ್ಲಿಪ್ಪು. ಕೂತ್ಕೊಳ್ಳವ. ಅಷ್ಟು ಕ್ಲಿಪ್ಪು ಟಚ್ ಆಗ್ತಿತ್ತಂತೆ.
ಹತ್ರ ಪಟ್ಟಿ ಥರ ಬರುತ್ತಲ್ಲ ಅದು ಹೊಡಿತಿತ್ತಂತೆ ಹಿಂಗೆ ಗಾಳಿಗೆ. ಅದಕ್ಕೆ ಸೈಡಿಗೆ ನಿಲ್ಲಿಸಿ ಅಂತೇಳಿ ಸೈಡಿಗೆ ನಿಲ್ಲಿಸಿ ನೋಡಿ, ಪ್ರೂಫ್ ಇದು. ಲಾಂಗ್ ರೈಡ್ ಎಲ್ಲೂ ಮಾಡಿಲ್ಲ ಅಂತ, ಏನೋ ಸಿಗಾಕೊಂಡ್ಬಿಟ್ಟೈತೆ, ಏನೋ ಆಗ್ಬಿಟ್ಟಿದೆ, ನಿಲ್ಲಿಸಿ ಅಂತ ಅಂದ್ಬಿಟ್ಟು ನಿಲ್ಸಿದ್ದು. ಸಡನ್ನಾಗಿ ಅಲ್ಲಿ ಹೊಗೆ ಹಾಕಿರೋದನ್ನ ನೋಡ್ಬಿಟ್ಟು ಆ ಹೊಗೆನ ಏನಪ್ಪ, ಆ್ಯಕ್ಚುಲಿ ಈ ಸೈಡ್ ನೋಡಿದೆ ನಾನು, ಏನಪ್ಪ ಇದು ಸಡನ್ನಾಗಿ ಇಷ್ಟೊಂದು ಫಾಗ್ ಇದೆ ಈ ಏರಿಯಾದಲ್ಲಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಆಮೇಲೆ ವಾಸನೆ ನೋಡ್ಬಿಟ್ಟು ಎಲ್ಲೋ ಉರಿತಾ ಇದೆಯಲ್ಲ ಏನೋ ಅಂತ ಅಂದ್ಬಿಟ್ಟು ನೋಡಿದಾಗ ರೈಟ್ ಸೈಡಲ್ಲೇ ಐತೆ. ಏನಿವೆ, ಒಂದು ಬ್ಯೂಟಿಫುಲ್ ಸನ್ಸೆಟ್ ಆಯ್ತೈತೆ. ತುಂಬ ಅಪರೂಪ ಈ ಥರ ಟೈಮ್ಗಳಲ್ಲಿ ನಾನು, ಅಂದರೆ ಡೇ ಎಂಡ್ ಆಗೋ ಸಮಯದಲ್ಲಿ ಎಲ್ಲರೂ ಹೊರಗಡೆ ಹೋಗೋದು. ಚೆನ್ನಾಗೈತೆ ಇದೂ ಒಂಥರ ತಂಪಾಗಿ ತಣ್ಣಗೆ, ಯಾವುದು ಬಿಸಿಲಿಲ್ಲರೆ ಬೆವರ್ತಾ ಇದ್ದೀವಪ್ಪ, ಏನು ಬಿಸಿಲಪ್ಪ ಅಂತ ಕಂಪ್ಲೇಂಟ್ ಮಾಡಿದರೆ ಆರಾಮಾಗಿ ಹೋಯ್ತೈತೆ. ಎಲ್ಲ ಕಡೆ ಫ್ಲೈಓವರ್ಗಳು ಮಾಡ್ತಾವ್ರೆ ಗೈಸ್. ಫ್ಲೈಓವರ್ ಹಾಸನ ಇವೆ ಇದು. ಇನ್ನೊಂದು ಸ್ಟಾಪ್ ಹಾಕೋಣ, ಏನು ತಿನ್ನಿಸ್ತೀರಾ, ತಿನ್ನೋಕ್ಕೆ ಸ್ಟಾಪ್ ಹಾಕ್ಬೇಕಾ ಗೈಸ್? ನಾನು ಹೆಂಡ್ತಿಗೆ ಸ್ಟಾಪ್ ಅವರೇ ತಿನ್ನೋದು. ಸರಿ ಇದೆಯಾ? ಆ್ಯಕ್ಚುಲಿ ಸ್ಟಾಪ್ ಏನಕ್ಕೆ ಅಂತ ಹೇಳಿದ್ರೆ, ಜೊತೇಲಿ ಇನ್ನೊಂದು ಸ್ವಲ್ಪ ಜನ ಬರ್ತಾಯಿದ್ದಾರೆ. ಸೊ ಅವರು ಬರಲಿ, ಜೊತೆಲೇ ಹೋಗೋಣ ಅಂತ. ಇನ್ನೇನು ಹತ್ರ ಬಂದ್ವಿ ನಾವು ಊರಿಗೆ. ಸೊ ಬರಲಿ, ಜೊತೆಲೇ ಹೋಗೋಣ ಅಂತ ಅಂದ್ಕೊಂಡು ಸ್ಲೋವಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ಯಾರ್ಯಾರು? ಹಾಂ ಬೆಟಾಲಿಯನೇ ಬರ್ತಾ ಇದೆಯಾ? ಓಕೆ ನಾವು ಆಯಿತು, ಇದು ಹಿಂಗೆ ಆಗ್ತೀನಿ ಬ್ಲಾಗಲ್ಲಿ, ಅವ್ರು ನೋಡಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಲೇಟ್ ಆಗ್ತೀವಿ ಅಂದ್ಬಿಟ್ಟು ಡ್ಯಾಡಿ ಮಮ್ಮಿ ಬೈದ್ಬಿಟ್ಟು ಕಳಿಸಿದ್ರು ನಮ್ಮನ್ನು. ಕರೆಕ್ಟ್ ಟೈಮ್ಗೆ ಹೋಗಿ ಪೂಜೆಗೆ ಅಂತ ಹೋಗ್ತಿರೋದು ಅಂತ ಬೈದು ನಮ್ಮನ್ನು ಡ್ಯಾಡಿ ಹೊರಡಿಸಿದ್ರು. ನೋಡಿದ್ರೆ ನಾವೇ ಬೇಗ ಆಗಿದ್ದೀವಿ, ಲೇಟ್ ಆಗಿಲ್ಲ ನಾವು. ಗೈಸ್ ಫುಲ್ ಆಫ್ ರೋಡ್ ಮಾಡುತ್ತಾ ನಾವು ಈಗ ಹೋಗುತ್ತಿದ್ದೇವೆ. ಲಾಸ್ಟ್ ಟೈಮ್ ಬಂದಾಗ್ಲೂ ಖುಷಿ, ಬಟ್ ಏನು ಮಾಡೋಣ, ನೀನು ಇದೆಯಲ್ಲ, ನಾವು ಆಫ್ ರೋಡ್ ಹೊಡೆದಂಗೆ ನಿನ್ನ ಕೂರಿಸ್ಕೊಂಡು ಹೊಡಿಯೋಕ್ಕಾಗಲ್ವಲ್ಲ. ಅದಕ್ಕೆ ಗುಡ್ ಬಾಯ್ಸ್ ಥರ ನೋಡಿ ಅಲ್ಲಿಗೆ ಬರಬೇಕಾ? ಓಕೆ. ಸೊ ಪೂಜೆ ಇರೋದು ಇದೇ ದೇವಸ್ಥಾನದಲ್ಲಿ ಗೈಸ್. ಏನವ ನಿಮ್ಮೂರಲ್ಲಿ ಹೀಗೆ ಅರ್ಧ ರೈಟ್ಗೆ ಹೋಯ್ತವೆ, ಅರ್ಧ ಲೆಫ್ಟ್ಗೆ ಹೋಯ್ತವೆ. ಒಂದೇ ತಗೋ ಹೇಳ್ತೀನಿ, ತೆಗಿಯೋಣ ತಗೋ. ನಾವು ಆರಾಮಾಗಿ ಬಂದು ರೀಚ್ ಆಗಿದ್ದೀವಿ. ಸೊ ನೋಡೋಣ ನೆಕ್ಸ್ಟು ಎಲ್ಲಿಗೆ ಹೋಗ್ಬೇಕೇನು ಅಂತ. ಸೊ ಏನು ಬರ್ತಾರೆ ಅಂತ ನಾನು ಹೆಂಡತಿ ಹೇಳಿದ್ದು, ಅವರು ಇನ್ನೂ ಬಂದಿಲ್ಲ, ನಾವೇ ಫಸ್ಟ್ ಬಂದಿದ್ದೀವಿ. ಈ ವ್ಲಾಗ್ನ ನಮ್ಮ ಡ್ಯಾಡಿ ನೋಡಿದರೆ ಡ್ಯಾಡಿ ಮಮ್ಮಿ ಖುಷಿ ಆಗ್ತಾರೆ, ಓಕೆ ಕರೆಕ್ಟ್ ಟೈಮ್ಗೆ ಹೋಗಿದ್ದಾರೆ ಅಂತ. ಬಿಕಾಸ್ ಅಷ್ಟು ಸರಿ ಬೈದು ತಿಳಿಸಿದ್ರು, ಲೇಟ್ ಮಾಡಿಬಿಡಿ ಕರೆಕ್ಟಾಗಿ ಹೋಗಿ ಅಂತ. ಕರೆಕ್ಟ್ ಟೈಮ್ ಬಂದಿದ್ದೀವಿ, ನಮಗೂ ಒಂದು ಸಮಾಧಾನ. ನಿನ್ನ ಬಿಟ್ಟು ಏನೋ ನಿನ್ನೂ ಸೇರಿಸ್ಕೊಂಡು ಬ್ಲಾಗ್ ಮಾಡಬೇಕಾ? ಬೇಡಪ್ಪ ಸುಮ್ಮನೆ ಏನಿದ್ದು. ಸೊ ಗೈಸ್ ಎಲ್ಲ ಏನಿಲ್ಲ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ವ್ಲಾಗ್. ಇಲ್ಲಿ ನೋಡಿ ಮುಂಜಾನೆ ಭಯ ಭಕ್ತಿ ಇಲ್ದಂಗೆ ಕೂತ್ಕೊಂಡೈತೆ. ಅದು ಅಟ್ಲೀಸ್ಟ್ ನಾನು ಹೊಸಬ ಅನ್ನೋದಕ್ಕಾರು ಬೇಡವಾ ಫೀಲಿಂಗು. ಇವಾಗ ಎಚ್ಚರಿಕೆ ಹೊತ್ತು ಈಗ ಯಾವುದೋ ಹೊಸ ವ್ಲಾಗ್ ಮಾಡೋ ಮನುಷ್ಯ ಇವನು, ಹೊಸಬನೇ ಇರಬೇಕು ಇವನು ಅಂತ ಅಂದ್ಬಿಟ್ಟು ಎದೊಳ್ತು. ಇಲ್ಲ ಅಂದರೆ ನೋಡಿ ಬ್ಯಾಲೆನ್ಸ್ ಮಾಡ್ತೈತೆ. ಸೊ ನೆನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಉಳ್ಕೊಂಡ್ವಿ. ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಪೂಜೆದು, ಬಿಕಾಸ್ ಅಲ್ಲಿ ಒಂಚೂರು ಕೆಲಸ ಅಂತಂದ್ಬಿಟ್ಟು ಎಷ್ಟೋ ವರ್ಷ ಆಗಿತ್ತು. ಬೆಳಗ್ಗೆ ಎದೊಳ್ಬೇಕಾದ್ರೆ ಈ ಹುಂಜಿನ ಕೂಗು ಕೇಳಿ, ಸೊ ಇವತ್ತು ಅದನ್ನು ಕೇಳಿದೆ, ಏನಪ್ಪ ಇದು, ಎಲ್ಲಪ್ಪ ಇದ್ದೀನಿ ಏನು ಕತೆ ಅಂತ ಅನ್ನೋ ಥರ ಫೀಲ್ ಆಗಿತ್ತು. ಸೊ ಚೆನ್ನಾಗಿತ್ತು ಇವತ್ತು. ಸೊ ನೋಡಿ ಯಾವ ಥರ ಇದೆ ನೇಚರು. ನಾನು ಅಂದ್ಕೊಂಡೆ ಫುಲ್ ಫಾಗಿ ಇರ್ತೇನೆ ಅಂತ. ಎದ್ದಿದ್ದೆ ಲೇಟು, ಫಾಗ್ ಬಂದು ಬೇಕಾದ್ರೆ ಹೋಗ್ಬಿಟ್ಟಿರುತ್ತೆ, ಹೇಳೋದಕ್ಕಾಗೋದಿಲ್ಲ ಅಷ್ಟೇ. ಈಗ ಸದ್ಯಕ್ಕೆ ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ಏನು ಕತೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸದ್ಯಕ್ಕಂತೂ ಝೀರೋ ಪ್ಲ್ಯಾನ್ಸು. ಇನ್ನೂ ನಿದ್ದೆ ಗುಂಗಲೇ ಇದ್ದೀನಿ, ನಿದ್ದೆ ವಾಯ್ಸೇ ಇದೆ ನನಗಿನ್ನ. ಆ್ಯಂಡ್ ಇದನ್ನು ನೋಡಿದಾಗೆಲ್ಲ ನೆನಪಾಗುತ್ತೆ, ನಾವು ಒಂದು ಟೈಮಲ್ಲಿ ಸಾಕಿದ್ದೆ, ಓಕೆನಾ. ಸೊ ಇದಕ್ಕಿಂತ ಸಿಕ್ಕಾಪಟ್ಟೆ ದಪ್ಪಾಗಿತ್ತು, ಬಟ್ ಕಲರೆಲ್ಲ ಇದೇ ಥರ ಇತ್ತು. ಅದು ಒಂದಿನ ಮೇಕೆ ಅಂತ ಹೊರಗಡೆ ಹೋಗಿದ್ದು ಮತ್ತೆ ವಾಪಸ್ ನಮ್ಮ ಮನೆಗೆ ಬರಲಿಲ್ಲ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಆ ಥರ ಕಳುವಾಗ್ಬಿಟ್ಟಿತ್ತು. ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಎತ್ತಾಕೊಂಡ್ಬಿಟ್ಟಿದ್ರೇನೋ ಯಾರಿಗೆ ಗೊತ್ತು. ಸೊ ಇದು ನೋಡಿದಾಗೆಲ್ಲ ಅದು ನೆನಪಾಗುತ್ತೆ ನನಗೆ. ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಸುಮಾರು 2.5 kg ಮೇಲಿತ್ತು ಅನಿಸುತ್ತೆ. ಸಕ್ಕತ್ ದೊಡ್ಡದು, ಆಲ್ಮೋಸ್ಟ್ ಒಂದು 2 ವರ್ಷನೋ ಸಾಕಿದ್ವಿ ಅದನ್ನ. ನೋಡಿ ಎಷ್ಟು ಬೇಗ ಬೆಳೀತಾ ಇದೆ. ಈ ಅವತ್ತು ಕಾವು ಕೂತಿದ್ದ ಕೋಳಿ ಇನ್ನೂ ಕಾವಿಗೆ ಕೂತಿದೆ, ಅದು ಇನ್ನೂ ಎದ್ದೇ ಇಲ್ಲ, ಇನ್ನೂ ಮರಿಗಳಾಗಿಲ್ಲ.
ಆ್ಯಂಡ್ ಅವತ್ತು ಇಲ್ಲಿ ಏನಿದ್ವು ಹೇಳಿ ಗೋಟ್ ಮರಿಗಳು, ಅವು ಇಲ್ಲೇ ಇದಾವೆ. ಇನ್ನು ಹೋಗ್ಬೇಡ್ರಿ ಎಲ್ಲೂ ಹೋಗ್ಬೇಡ್ರಿ. ನೋಡಿ ಹೆಂಗಿದೆ, ದೊಡ್ಡವಾಗಿದ್ದಾವೆ. ಅಲ್ಲಿ ಮುಂಗೂಸಿಗಳು, ಹಾಂ ಅಲ್ಲೊಂದು ಹೊಡೋಯ್ತು, ಇಲ್ಲೊಂದು ಹೋಗ್ತಾ ಇದೆ ನೋಡ್ರಿ. ಓ ಇದ್ಯಾರಿದು ಸುಬ್ರು ಅಂತ ಅಂದ್ಕೊಂಡು ಓಡ್ತಾ ಇತ್ತೈತೆ. ಒನ್ ಡೇ ಟ್ರಿಪ್ ಎಲ್ಲಿಗೆ? 2 ಡೇ ಟ್ರಿಪ್ಪು, ನೆನ್ನೆ ಬಂದಿದ್ದು. ಇಷ್ಟು ದೂರ ಬಂದಿದ್ದೀವಿ, ಹಂಗೆ ಹಾಸನಕ್ಕೆ ಒಂದು ರೌಂಡ್ ಹಾಕೊಂಬಂದ್ಬಿಡ್ಬೋದು. ಈಗ ಸದ್ಯಕ್ಕೆ ನಾವು ಪ್ಲ್ಯಾನ್ ಚೇಂಜ್ ಆಗಿದೆ ಗೈಸ್. ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಇದೆ ಹತ್ರದಲ್ಲೇ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಅಲ್ಲೂ ಒಂದು ರೌಂಡ್ ವಿಸಿಟ್ ಹಾಕ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಮಾರ್ಕೋನಹಳ್ಳಿಗೆ ಅಲ್ಲ, ಹಾಂ ಇದೆಲ್ಲಿಂದ ಬರ್ತಾರೆ ಅದು ನೀರು ಹಿಂಗೆ ಕುರು ಸಕ್ಕತ್ತಾಗಿ ಬರ್ತಾಯಿದೆ ಅಲ್ವಾ? ಹಾಂ ಇಲ್ಲೇ ದಾರಿ ಇದೆಯಲ್ಲ, ಹಿಂಗೆ ಇಲ್ಲೇ ನಡ್ಕೊಂಡು ಮೇಲೆ ಹೋಗ್ಬೋದು. ಬೇಡ ಅಲ್ಲಿಂದ ಹೋಗೋಣ, ಹೇಳಿದ್ದಷ್ಟೇ ದಾರಿ ಮಾಡ್ಕೊಂಬಿಟ್ಟವ್ರು ನಮ್ಮ ಜನ ಅಂತ. ಚೆನ್ನಾಗಿದೆ ಈ ಥರ ನೀರುಗಳು ನೋಡಿ. ಯಾರೂ ಇಲ್ಲ ಅಲ್ಲಿ, ಬರೀ ಲವರ್ಸ್ ಇದ್ದಾರಲ್ಲವಾ. ಸೊ ಅಲ್ಲಿಂದ ನಡ್ಕೊಂಡು ಹೋಗೋದು ಆಮೇಲಕ್ಕೆ. ನೋಡಿ ಗೈಸ್, ನೋಡಿ ಇದು ನೋಡಕ್ಕೆ ಬಂದ್ವಿ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಸೊ ಅಲ್ಲೆರಡು ಇದರಲ್ಲಿ ಓಪನ್ ಆಗಿದೆ. ಒಂದ್ಸರಿ ಇವೆಲ್ಲ ಓಪನ್ ಆದಾಗ ಬರ್ಬೇಕು ಗೇಟ್ಸು. ದಿಸ್ ಈಸ್ ಮಾರ್ಕೋನಹಳ್ಳಿ ಡ್ಯಾಮ್. ಅಲ್ಲ ಅಲ್ಲೆಲ್ಲೋ ಇದು ಹೊಡಿತಾ ಇದೆ. ಹಾಂ ಎಕ್ಸ್ಟ್ರಾ ಆಗಿರೋದು ನೀರೆಲ್ಲ ಹೋಯ್ತಾ ಇದೆ ಅದು ಕಡೆಗೆ. ಸಖತ್ತಾಗಿದೆ. ಸುಮಾರು ತಿಂಗಳಾಗ್ಬಿಟ್ಟಿದೆ ಈ ಥರ ವಾಟರ್ ಬಾಡಿ ನೋಡಿ. ನಾನು ಯಾವ ಫಾಲ್ಸ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಏನೂ ಇಲ್ಲ. ನೋಡಿ ಇಲ್ಲ, ಆ್ಯಕ್ಚುಲಿ ಊರಿಗೆ ಹೋಗಿ ದಡ ಕಾಣ್ತಾ ಇದೆ. ಅಲ್ಲಿ ಆ ಜಾಗದಲ್ಲಿ ಫುಲ್ಲು ನೀರು, ದೂರ ತನಕ. ಈಗ ನೀರು ಎಲ್ಲಿವರೆಗೂ ಇದೆ ಅಂದರೆ ಅಲ್ಲಿ ಯಡಿಯೂರು ದೇವಸ್ಥಾನ ಇದೆಯಲ್ಲ, ಅಲ್ಲಿವರೆಗೂ ಕಾಣಿಸುತ್ತಿದೆ. ಹೌದಾ? ಓ ದೇವಸ್ಥಾನ ಪಕ್ಕ ನೀರಿದೆಯಲ್ಲ, ಅದು ಇದೇನಾ? ಓಕೆ ಇಲ್ಲಿ ಫುಲ್ ಇಲ್ಲಿವರೆಗೂ ಬರುತ್ತೆ ನೀರು. ಅಲ್ಲಿವರೆಗೂ ಬಂದರೆ ಹೋಗ್ತಾ ಇರುತ್ತೆ ನೀರು, ನಿಲ್ಲಲ್ಲ. ಇಲ್ಲಿವರೆಗೂ ಹಿಂಗೆ ಬರುತ್ತೆ, ನಿಲ್ಲಲ್ವಲ್ಲ ಆ ಲೆವೆಲ್ ತನಕ ಅಷ್ಟೇ ನಿಲ್ಲೋದು. ಮೋಸ್ಟ್ಲಿ ಅವಾಗ ಡ್ಯಾಮ್ ಓಪನ್ ಮಾಡ್ತಾರೆ. ನೀರು ಮಳೆಗಾಲ ಅಕಸ್ಮಾತ್ ಏನಾದ್ರು ಇದ್ದರೆ ಮೋಸ್ಟ್ಲಿ ಓಪನ್ ಮಾಡೋರು, ಬಿಕಾಸ್ ತುಂಬ ಮೇಲ್ ತನಕ ಬಂದಿದೆ ಇದು ನೀರು. ಇದ್ರ ಬಗ್ಗೆ ನೋ ನಾಲೆಜ್ ಅಬೌಟ್ ಡ್ಯಾಮ್ ಓಪನಿಂಗ್, ಗೇಟ್ಸ್ ಓಪನಿಂಗ್ ಎಕ್ಸೆಟ್ರಾ ನೋಡಬೇಕು, ಖುಷಿಯಾಗಕ್ಕೆ. ಓಕೆ ಮೇಡಮ್, ಗೇಟ್ ಓಪನ್ ಆದಾಗ ಬರೋಣಂತೆ. ಸೊ ಮಾರ್ಕೋನಹಳ್ಳಿ ಡ್ಯಾಮ್ಗೆ ನೋಡಿಕೊಂಡು ಬಾಯಿ ಹೇಳುತ್ತಾ ಈಗ ನಾವು ಹೊರಡ್ತಾ ಇದ್ದೀವಿ ಗೈಸ್. ಡ್ಯಾಮ್ ನೋಡಿಕೊಂಡು ಹೈವೇ ಹಿಡಿದು ಅಲ್ಲಿಂದ ಈಗ ಸೀದಾ ಕುಣಿಗಲೆಲ್ಲ ದಾಟಿ ಮುಂದೆ ಬಂದಿದ್ದೀವಿ. ಸೊ ಅಷ್ಟೇ ಗೈಸ್, ಎಲ್ಲೂ ಸ್ಟಾಪ್ ಏನು ಆಗ್ತಾಯಿಲ್ಲ. ಆರಾಮಾಗಿ ನಾವು ನಮ್ಮ ರೈಡ್ನ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ. ಆರಾಮಾಗಿ ಮನೆಗೆ ಹೋಗ್ಬೇಕು. ನಾನು ಸ್ವಲ್ಪ ಬಿಸಿಲತ್ತು ಬಿಟ್ಟೈತೆ, ಅದು ಒಂದು ಸ್ವಲ್ಪ ಹಿಂಸೆ ಆಗ್ತಿದೆ. ಇನ್ನೊಂಚೂರು ಬೇಗ ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲ ಚೂರು ಅಂತ ಇದೆ ಕೈಗಳೆಲ್ಲ. ಗ್ಲೌಸ್ ಬೇರೆ ಹಾಕಿಲ್ಲ ನಾನು. ಹಾಗಾಗಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಎಂಬುವ ಸೈನ್ಸು. ಸರ್ವಿಸ್ ರೋಡೇ ಫ್ರೀಯಾಗಿ ಹೋಯ್ತೈತೆ, ಹೈವೇನಲ್ಲೇ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಸುಮ್ಮನೆ ಸರ್ವಿಸ್ ರೋಡ್ ತೊಗೊಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಈಗ. ಓಹೋ ಎಲ್ಲೂ ಜಾಗ ಬಿಡ್ದಂಗೆ ತುಂಬ್ಕೊಂಬಿಟ್ಟವ್ರೆ ಗುರು. ಬಾ ಪೊಲೀಸ್ನವ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾವ್ರೆ. ಬರೀ ನೈಸ್ ರೋಡ್ ಹತ್ತಕ್ಕೆ ಇಷ್ಟು ಜಾಮು.